ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು GDS ವೇಕೆನ್ಸಿಗೋಸ್ಕರ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರಿ. ನನಗೆ ಕಮೆಂಟ್ಸ್ ನೋಡಿನೇ ಗೊತ್ತಾಗ್ತಾ ಇತ್ತು ಎಷ್ಟು ವೆಯ್ಟ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆಲ್ಲನೂ ಕೂಡ ಇವಾಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗ್ತಾ ಇದೆ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಹಾಗೆ ಅಪ್ಲಿಕೇಶನ್ ಕರೆಕ್ಷನ್ ಪ್ರತಿಯೊಂದಕ್ಕೂ ಕೂಡ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನಲ್ಲಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಿಮಗೆ ರಿಜಿಸ್ಟ್ರೇಷನ್ ಬಂದು 31ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದೇ ಮಂತು ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋಸಲ್ಲೇ, ಈ ಮಂತಲ್ಲೇ ಖಂಡಿತವಾಗ್ಲೂ ನಿಮಗೆ ಹೊಸದಾದಂತಹ ನೋಟಿಫಿಕೇಷನ್ ಕಾಲಾಗುತ್ತೆ, ನೋಟಿಫಿಕೇಷನ್ ಔಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೇ ರೀತಿಯಾಗಿ ಈ ಮಂತಲ್ಲೇ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಬಂದುಬಿಟ್ಟು 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ 20 ಡೇಸು ಟೈಮ್ ಇರುತ್ತೆ ಅಪ್ಲಿಕೇಶನ್ನ ಹಾಕೋದಕ್ಕೆ. ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಈಗ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ನೀಟಾಗಿ ಒಂದು ಕಡೆ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಈಗ ಆ ನೋಟಿಫಿಕೇಷನಲ್ಲಿ ಏನಿದೆ, ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಅಥವಾ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಡೇಟ್ಸ್ ಏನೇನು ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ನೋಟಿಫಿಕೇಷನ್ ಮುಖಾಂತರನೇ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು 10th ಮೇಲೆ ಇರೋವಂತಹ ಜಾಬು. ಯಾವುದೇ ರೀತಿಯಾದಂತಹ ಎಕ್ಸಾಮಿನೇಷನ್ ಇರೋದಿಲ್ಲ. ಜಸ್ಟ್ 100 ರೂಪೀಸ್ ಫೀಸ್ ಇರುತ್ತೆ. ಅದು ಕೂಡ ಜೆಂಟ್ಸ್ಗೆ. ಲೇಡೀಸ್ಗೆ ಮತ್ತು SC/STಗೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿಕೊಡಿ. ಸೊ ಬನ್ನಿ, ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು ನೀವು, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟು. ಡೇಟ್ ಬಂದು 20/8/2026. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಟು July 2026. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಆ್ಯಂಡ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್. ಇಲ್ಲಿ ನೋಡ್ಬೋದು, GDS ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ ಟು July 2026. ಫಾರ್ ದ ಇನ್ಫಾರ್ಮೇಷನ್ ಆಫ್ ಆಲ್ ಕನ್ಸರ್ನ್, ದ ನೋಟಿಫಿಕೇಷನ್ ವಿಲ್ ಬಿ ಮೇಡ್ ಲೈವ್ ಫಾರ್ ರಿಜಿಸ್ಟ್ರೇಷನ್ ಫ್ರಮ್ August 31st, 2026. ಅಂದರೆ ಇದೇ ತಿಂಗಳು August 31st ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಗಳು ಕೂಡ ಕೊಟ್ಟಿದ್ದಾರೆ. ಯಾವುದ್ಯಾವುದೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ರಿಜಿಸ್ಟ್ರೇಷನ್ ಅಂತಂದರೆ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಂದರೆ ನೀವು ಒಂದು ಸರ್ತಿ ಮಾತ್ರ ರಿಜಿಸ್ಟರ್ ಆಗೋದಕ್ಕೆ ಆಗೋದು. ಒಬ್ಬ ಪರ್ಸನ್ನು ಒಂದು ಬಾರಿ ಮಾತ್ರ ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದು. ಸೊ ನೀವು ಒಂದು ಸರಿ ರಿಜಿಸ್ಟರ್ ಆಗಿದ್ದೀರಾ ಅಂತಂದರೆ ಮತ್ತೆ ರಿಜಿಸ್ಟರ್ ಹಾಕೋದಕ್ಕೆ ಬರೋದಿಲ್ಲ, ಓಕೆನಾ. ಬನ್ನಿ, ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ ನೋಡೋಣ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂತಹ ಡೇಟು, ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಡೇಟ್ ಬಂದು 31st ಸ್ಟಾರ್ಟ್ ಆಗುತ್ತೆ. 19/9 ಎಂಡ್ ಆಗುತ್ತೆ, ಓಕೆನಾ. ಅದು 19 ಬಂದು 5 ಗಂಟೆ ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಆಗೋದಿಲ್ಲ. ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು ಹಾಗೆ ಫೀಸ್ ಪೇಮೆಂಟಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 21/9/2026 ಲಾಸ್ಟ್ ಡೇಟ್ ಆಗಿರುತ್ತೆ. 2ನೇ ತಾರೀಕಿಂದ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು. ರಿಜಿಸ್ಟ್ರೇಷನ್ ಆದಮೇಲೆ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟು ಕರೆಕ್ಷನ್ನಿಗೆ ಟೈಮು 2 ಡೇಸ್ ಕೊಟ್ಟಿರ್ತಾರೆ. 23 ಮತ್ತು 24ನೇ ತಾರೀಕು 5 ಗಂಟೆ ಒಳಗಡೆ ನೀವು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಬೋದು. ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಡೇಟ್ಸು. ಇನ್ನು ಒಂದು ಸರ್ತಿನೂ ಕೂಡ ರಿಜಿಸ್ಟರ್ ಆಗೇ ಇಲ್ಲ ಅನ್ನೋಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದರೆ 1 ಇಯರಿಗೆ 1 ಸರ್ತಿ ನೀವು ರಿಜಿಸ್ಟರ್ ಆಗ್ಬೋದು, ಓಕೆನಾ. ನೆಕ್ಸ್ಟು ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ದಾಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಜಾನ್ವರಿ ಸ್ಕೆಡ್ಯೂಲಲ್ಲಿ ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದ್ವಲ್ಲ ಅದೇ ವೆಬ್ಸೈಟಲ್ಲಿ ಈಗಲೂ ಕೂಡ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಡೇಟ್ಸು. ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಅಪ್ಡೇಟ್ ಬಂದ್ರೂ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.